ಮಾಡುದ್ರಿ ಏನ್ ಮಾಡುದ ನಂದು ಸಾಲಿ ಭಾಳ ಆಗೈತೆ ಅಂತೇಳಿ 1 ವರ್ಷ ಹುಬ್ಬಳ್ಳಿಗೆ 3 ವರ್ಷ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗಿದ್ನಿ ಕೆಲ್ಸಕ್ಕೆ ಹೋಗಿದ್ನಿ ಎಷ್ಟು ಕೆಲ್ಸಕ್ಕೆ ನಾ ಸಾಲಿ ಕೆಲ್ಸಕ್ಕೆ ಹೋದ್ರೆ ಅವ್ನು ನಾಲಿದ್ದಾರಲ್ಲ ಮಂಡ್ಯಾನ ಮಕ್ಕಳು ಒಂದರ ಚಲೋ ಕೆಲಸ ಕೊಡ್ಬೇಕು ಚಲೋ ಕೆಲಸ ಹುಡುಗ ಕೆಲಸ ಕೊಟ್ರಿ ಅಂತ ಕೊಟ್ರ ಅಂತ ಅಡ್ಸಿ ಮಕ್ಕಳು ಅವ್ನು ಕೆಲಸ ಮಾಡಿದ್ರು ಬಿಟ್ಟ ಮನೆ ಕಡೆ ಬರ್ಬೇಕು ಅಂತ ಕೆಲಸ ಕೊಟ್ರ ಅಂತ ಕೆಲಸ ಕೊಟ್ಟಾರ 8 ಅವರ್ ನಿಂತ ಕಾಲ ಬ್ಯಾಣ ಬರ್ತಿದ್ದು ಹಿಂಗ ಅಲ್ಲಿ ಕೆಲಸ ಮಾಡಿದ್ರೆ ಬ್ಯಾಡ ಅಂತೇಳಿ ಆರಾಮ ಕೆಲಸ ಬಿಟ್ಟ ಮನ್ಯಾಗ ಬಂದಿದ್ರತ್ತೆ ಮನೆ ಕಡೆ ಬಂದನ ಇಲ್ಲಿ ಮನೆ ಕಡೆ ಬಂದ್ರೆ ನೆಮ್ಮದಿನೇ ಅಲ್ರಿ ಏನು ಮಾಡೋದು ಲೇ ಮಗಣ ಮನ್ಯಾಗ ಕುಂತ್ ಏನು ಮಾಡ್ತೈತೆ ನಮ್ಮ ಅಪ್ಪ ನನಗೆ ಒಂದು 4 ಎಮ್ಮೆ ಮಾಡ್ಯಾನ್ರಿ ಆಗ 4 ಎಮ್ಮೆ ಮಾಡ್ಕಸ್ಯಾನ ಅವ 4 ಎಮ್ಮೆ ಮೇಸ್ಕೋತ ಬರುವಾಗ ಕಾತಿ ದೋಸಾಪ್ ಮಾಡಿ ಮನೆ ಕಡೆ ಹೋಗಿದ್ದೀನಿ ಹೊಡ್ಕೊಂಡು ಹೋಗಿದ್ನಿ ಅಲ್ಲಿ ಐತ್ಲ ಅವ್ನು ನಮ್ಮ ಎಮ್ಮೆ ಕಳ್ಕೊಂಬಿಟ್ಟ ಒತ್ತಿ ಮೂಲ್ಯಾಗ ಅವನ ಹುಡ್ಕ್ಯಾಡ್ಕೋತ ಇತ್ತ ಬಂದ್ ನೋಡ್ರಿ ತುಸಾಪ್ ಮಾವನ ಕಡೆ ಮನೆ ಕಡೆ ಇತ್ತ ಬಂದನ ಸ್ವಲ್ಪ ಮುಂದಕ್ಕೆ ನೋಡ್ತಾಡ್ರಿ ಎಲ್ತ ನೋಡೇ ಬಿಡ್ತಾನ ಇಲ್ಲೇ ನಾವು ಸ್ವಲ್ಪ ಎಮ್ಮೆ ಕಾಣತ್ತೆ ನೋಡೋನ್ ತಡಿ ಮುಂದಕ್ಕೆ ನೋಡ್ತಾನ ನಿಂಗೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಬಾಳು ಬಂದ್ರೆ ನೋಡು ಹಿಂದ ನಮಗೆ ಹಿಂದಿ ಬೋರ್ದಿದ್ದೇವೆ ಬೀದಿಯಲ್ಲಿ ಬಂದ್ರೆ ನೋಡು ಹಿಂದ ನಮಗೆ ಹಿಂದಿ ಬೋರ್ದಿದ್ದೇವೆ ಹುಡುಗಿ ಬಂದು ನೋಡು ಹತ್ತಿ ಚೆಲ್ಲಿ ಪಾಠ ಹೋಗುವಾಗ ಮಾಡದಿನಿ ಪಾಠ ಹತ್ತಿ ಚೆಲ್ಲಿ ಪಾಠ ಹೊಯ್ಗೆ ಮಾಡದಿನಿ ಪಾಠ ಹತ್ತಿ ಚೆಲ್ಲಿ ಪಾಠ ಹೊಯ್ಗೆ ಮಾಡದಿನಿ ಪಾಠ ಹತ್ತಿ ಪಾಠ ಹೊಯ್ಗೆ ಮಾಡದಿನಿ ಪಾಠ ಅಡ್ಡೆದ ಮರ್ತಾಳ ಹೊಯ್ಗೆ ಮೊರಂಗೆ ಬಂದಾಳ ಮಾಡಿದ್ದ ಮರ್ತಾಳ ತಂಗಿ ಮೊರಂಕ ಬಂದಾಳ ಮಾಡಿದ್ದ ಮರ್ತಾಳ ತಂಗಿ ಮೊರಂಕ ಬಂದಾಳ ಹಾಕೊಂಡ ಲಂಗಾದವನಿ ಹಾದೊಂಟರ ನಿಮ್ಮ ಹೋಣೆ ಸಿಟಿ ಹೊಡೆದ ಕರೆತಿಗಿಟ್ಟ ಹಾಕೊಂಡ ಲಂಗಾದವನಿ ಹಾದೊಂಟರ ನಿಮ್ಮ ಹೋಣೆ ಸಿಟಿ ಹೊಡೆದ ಕರೆತಿಗಿಟ್ಟ ಆಟಂಡು ಅಡ್ಡದಲ್ಲಿ ಲವ್ವೊಂದು ಲಾಗ ಹಿಡದು ನನ್ನನ್ನು ಡ್ಯಾನ್ಸ್ ಮಾಡು ಶಿವ ಗಂಗಾದವನ ಮಸ್ತ ಕಾಂತಿ ಲಾವಣ್ಯ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಗಂಗಾದವನ ಮಸ್ತ ಕಾಂತಿ ಲಾವಣ್ಯ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಚಾ ಜೋಡ ತಿನ್ನಕ ಬರ ಲಾವಣ್ಯ ಚಾ ಜೋಡ ತಿನ್ನಕ ಬರ ಲಾವಣ್ಯ ಯಾವಾಗ ನಂಗ ಸಿಕ್ತಿ ಅಂತ ಯಾವಣ್ಣ ನಿಂದೈತೆ ಹಾಡಿನ ಬಿಡು ಮಗಳ ಅಲ್ಲ ನಾನು ಬಿಡಾವ ಕಣ್ಣು ಮುಚ್ಕೊಂಡ್ ಹಿಂಗ್ ಮಾಡಕ್ಕೆ ಅಲ್ಲ ಸಟ್ ಹೊಡೆದ ಕಣ್ಣು ತಗೋಸ್ತೀನಿ ಈಗ ನೋಡಿನ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಳ್ಳೆ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೆ ರಂಗದ ಮ್ಯಾಲ ದಿನ ಕಣ್ಣು ಸೋದ ಸತ್ತ ಬರತೈತೆ ಹದಗೆಟ್ಟೆ ಹುಡುಗ ಹದಗೆಟ್ಟೆ ಹುಡುಗ ಹದಗೆಟ್ಟೆ ಪ್ರೀತಿ ಪ್ರೇಮದ ಬಲಿಗೆ ಬೆಳಸಿ ನೀವಂತೆ ಹುಡುಗ ನನ್ನ
2020 ಬಿಸಗಟ್ಟ ಕೊಡ್ತೀನಿ ಹೂ ಅಣ್ಣ ಆಡ್ವತ್ತು ನಾನಿ ಆಟ ಆಡಿ ಮಾಡ ಬೇಕಾದ ನೀ ತಿನ್ನ 2020 ಬಿಸಗಟ್ಟ ಮೆಕ್ಕ ಜಾಕಲ್ಲ ಕೊಡ್ತೀನಿ ಹೂ ಅಣ್ಣ ಆಡ್ವತ್ತು ನಾನಿ ಆಟ ಆಡಿ ಮಾಡ ಬೇಕಾದ ನೀ ತಿನ್ನ ಹಿಂದಿಂದ ಬರಬೇಡ ಧಾರವಾಡ ಹಮ್ಮೀರ ಜೀವನದಾಗ ಕಂಡಿದ್ದು ನನ್ನಂತ ಹುಡುಗ್ಯಾರ ಮೂರು ಬಿಟ್ಟ ನಿಂತಿ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ಏನ ಮಾಡತಿ ಹಿಂದಿಂದ ಬರಬೇಡ ಧಾರವಾಡ ಹಮ್ಮೀರ ಜೀವನದಾಗ ಕಂಡಿದ್ದು ನನ್ನಂತ ಹುಡುಗ್ಯಾರ ಮೂರು ಬಿಟ್ಟ ನಿಂತಿ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ಏನ ಮಾಡತಿ ಬ್ಯಾಡಂತ ಬಿಟ್ನ ಸುಮ್ಮಣ್ಣ ಮದುವೆ ಅಂದರದಾಗ ಬಂದ ಮಾಡಿ ನಾವು ಮಾಡ ಬ್ಯಾಡಂತ ಬಿಟ್ನ ಸುಮ್ಮಣ್ಣ ಬಂದ ಮಾಡಿ ಬ್ಯಾಡಂತ ಬಿಟ್ಟಿನ ಹೇಳಣ ಅದಕ್ಕಂತ ಚಿಲ್ಲರ ಗಂಡಂತ ಬದಲಾದ ಗೊತ್ತಿದ್ರ ಚಿಪ್ಪಾಡಗಾಗಿ ಸುಡತಿದ್ದೆವು ಲವ ಸತಾನ ಸಹದಾನ ಪದಾಗ ಸಿಕ್ಕಂಗ ಹಾಲ ಕುಡಿತಿದ್ದೆವು ಲವ ಸತಾನ ಸಹದಾನ ಪದಾಗ ಸಿಕ್ಕಂಗ ಹಾಲ ಕುಡಿತಿದ್ದೆವು ಚಿಲ್ಲರ ಗಂಡಂತ ಬದಲಾದ ಗೊತ್ತಿದ್ರ ಚಿಪ್ಪಾಡಗಾಗಿ ಸುಡತಿದ್ದೆವು ಲವ ಸತಾನ ಸಹದಾನ ಪದಾಗ ಸಿಕ್ಕಂಗ ಹಾಲ ಕುಡಿತಿದ್ದೆವು ಲವ ಸತಾನ ಸಹದಾನ ಪದಾಗ ಸಿಕ್ಕಂಗ ಹಾಲ ನಮ್ಮ ಸಣ್ಣನ ಓಣ್ಯಾಗ ಈ ಚಂದನ ಬೆಳ್ಳಕ್ಕಿ ಮನೆ ಮುಂದ ಹಾದರ ನನ್ನ ಹಿಡಿಯಾಗಿ ನಾ ಬಂದದಿನ ಕಣಲೀಗ ನಡುಜಾಗಿ ಸಾಯಾಗಿ ಸಿಕ್ಕರ ತಲ್ಲಿ ಬಡಿಯ ನಮ್ಮ ಸಣ್ಣನ ಓಣ್ಯಾಗ ಈ ಚಂದನ ಬೆಳ್ಳಕ್ಕಿ ಮನೆ ಮುಂದ ಹಾದರ ಹುಡುಜಾಡಿ ಸಾಯಾಗಿ ಬದುಕಲ್ಲಿ ಹಂಗ ಹೇಳ ನನ್ನ ಮರತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನೋ ನಿನ್ನ ಹೊರತ ಕಟ್ಟಿದ ಕನಸಿನ ಗೋಡ ಆಗಲಿಲ್ಲ ಜೋಡ ನನ್ನ ಬಿಟ್ಟು ನೀ ಹೋಗಬೇಡ ವಾದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋಗಬೇಡ ವಾದರ ಈ ಜೀವ ಉಳಿದಿಲ್ಲ ನೋಡ ಬದುಕಲ್ಲಿ ಹಂಗ ಹೇಳ ನಿನ್ನ ಮರತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನೋ ನಿನ್ನ ಹೊರತ ಚಿಡಿಮಿಡಿ ಮುರಿತೋ ಯವ್ವ ನನ್ನ ಸೊಂಟ ಮುರಿತೋ ನಂದು ಮುರಿತ್ರಿ ಏ ಯಾವನೇ ನೀನು ಕಣ್ಣಾಗ ಎಮ್ಮಿ ಸೆಗಣಿ ಹಾಕ್ಲಿ ಅಯ್ಯೋ ನೀನ ನನ್ನ ಪ್ರೀತಿಯ ಮಂಜು ಮತ್ ನಿಂಗ ಸ್ವಂಟ ಮುರ್ತ ಚಿರಾಡ್ಬೇಡ ಸಂಜಿಕ್ ಬಾ ನನ್ನ ಹತ್ರ ಕೊಡ್ತ ನಿನಗೊಂದು ಔಷಧಿ ಏ ಬಾಳ್ ಉದ್ದ ಹರಿಸಬೇಡ ನಿನ್ನ ಬಾಯಿ ಅಂತೀನಿ ನನ್ನ ನಮ್ಮಪ್ಪ ಗೊತ್ತಾದ್ರ ಮುರಿತ ನಿನ್ನ ಸೊಂಟದ ವಿಷಯ ನೋಡಿಲ್ಲ ಸುದೀಪ್ ಅಣ್ಣಂದ ಸಿಲ್ಮಾನ ಏ ಹುಡುಗಿ ಸುದೀಪಣ್ಣ ಸಿನಿಮಾಕ ದರ್ಶನ್ ಸಿನಿಮಾ ನೋಡಿ ನಾನು ನನ್ನ ಸ್ವಂಟ ಮುರಿಯಾಕ ನಿಮ್ಮ ಅಪ್ಪನ ಕೈಲ್ದಾಗಲ್ಲ ಅವ್ರ ಅಪ್ಪಂದು ಕೈಲ್ದಾಗಲ್ಲ ಯಾಕಂದ್ರೆ ಊರ ಮಗ ನಾ ತಿಂಡಿ ಮಗ ಅದನ್ನ ಏ ಗಟ್ಟೈತಿ ಹೋಗೋ ನಿನ್ನ ಸೊಂಟ ಅಂತೀನಿ ನಾನು ಸೊಂಟಕ್ಕೆ ಜಾರ ಕಟ್ತಾ ನೀ ಬಂದೆ ಅಂತ ಇಟ್ಕೋ ನಮ್ಮ ಅಪ್ಪಗೆ ಏನಾರ ಈ ಸೊಂಟದ ವಿಷಯ ಗೊತ್ತಾದ್ರ ನಿನ್ನ ಅಲ್ಲೇ ಕುಂದಿರ್ತಾನ ಬಾಳ ಜೋಕೆ ಬಾಳೆ ಹಾಕ್ತಾರ ಗೊತ್ತಕಂತ ಅಲ್ಲೇ ಹೋಗ್ತಾನ ಹುಷಾರ ಅಯ್ಯೋ ನಿಮ್ಮ ಅಪ್ಪನ ಕಳ್ಸಿ ನೋಡಿ ಗೊತ್ತಾಕತ್ ನಾ ಸ್ವಂಟ ವಿಷಯ ಹೆಂಗೈತನ ಗೊತ್ತ ನೋಕತ್ತೆ ಕಳ್ಸಾರ ನೋಡ್ಲಾಮೆ ಆಹಾ ಕಳಿಸ್ತಾನ ಮಾಡ್ತಾನೆ ನಿನ್ನ ಗಂಡದ ಹೋಗ್ಲಿ ಬಾಳ ಹೊತ್ತಾಯ್ತು ಬರಲೇ ಹುಡುಗಿ ಭಾಳ ಹೊತ್ತಾತತಿ ಬಂದ್ ಇನ್ನ 5 ನಿಮಿಷ ಆಗಿಲ್ಲ ಒಗಿಲ್ಲ ಮತ್ತ 90 ಕೊಡ್ದು ಮಂದಿ ಎದ್ದು ತುಗ್ಯಾಂಗ ಡ್ಯಾನ್ಸ್ ಒಗಿ ಒಂದ ನಾ ಹೋಗ್ಯಾಕೆ ನಿಂತೀನಿ ಕೈಗೊಳಗೆ ಹೇಳಿ ಇನ್ನೊಟ್ಟು ಬರ್ರಿ ಅಂತೇಳಿ ಬರೀತಾರ ತಗೋ ಮುಂದಿನ ವರ್ಷ ಮಾಡೋಣ ಮತ್ತೊಂದು ಕಾರ್ತಿಗೆ ಒಗಿತಾರ ಡಬಲ್ ಒಗಿತಾರ ಬರೀತಾರ ಹೊಡಿ ಕಣ್ಣು ಮುಚ್ಚಿ ಹೊಡಿ ಕಣ್ಣು ತಗದ ಕಣ್ಣು ಮುಚ್ಚ ಹೊಡಿತೀನಿ ಬಾ ಇದು ಚಂದ ಐತಿ ನಿನ್ನ ಮೈಗುಣ ಮಿಡಿ ಮಿಕ್ಸ ಹಚ್ಚಿ ಮೈ ತೊಳೆದೆನ ಸೌಂದರ್ಯದಾಗ ನೀ ಬೆಂಕಿನ ಸಡ ಹೊಡಿತಿ ಬಾರಿ ಗಂಡ ಸರುಕಿನ ಹುಡುಗೋರ ತಿಂಡಿಗೆ ಕೆಡದೆನ
ಬಾ ನೋಡು ನಿನ್ನ One, two, three, four. ಮುದುಕನಾದ್ರು ಇನ್ನೂ ಬಾಳ ಸಣ್ಣವ ಮುದುಕನಾದ್ರು ಇನ್ನೂ ಬಾಳ ಸಣ್ಣವ ಮುದುಕನಾದ್ರು ಇನ್ನೂ ಬಾಳ ಸಣ್ಣವ ಬಿಳಿ ಮೀಸಿಗೆ ಕರಿ ಮಸಿ ಹೊಕ್ಕವ ಮುದುಕನಾದ್ರು ಇನ್ನೂ ಬಾಳ ಸಣ್ಣವ ಮುದುಕನಾದ್ರು ಇನ್ನೂ ಬಾಳ ಸಣ್ಣವ
ಗೌರಪ್ಪನ ವಾರ ಸಂಬಂಧ ಕರ್ಚಿಕಾಯಿ ಹೋಳಿಗೆ ಮಾಡಿಟ್ಟು ಹೋಗ್ಬಿಟ್ಟಾಳ. ಅವನವನ್ ಅದ್ರ ಸಂಬಂಧ 4 ಸಿಕ್ರಿ ಕಾಯಿ ಹರ್ಕೊಂಡ್ ತಿಂದ ಅವನವನ್ ಯಾಕೆ ಇವತ್ತು ಭಾಳ ಇದಾಗತ್ತೆ. ಬಹಳ ದಿವ್ಸಕ್ಕೆ ಬೆಟ್ಟ ಆದ್ರಿ ಪುಣ್ಯ ಹತ್ಲವ ನಿಮಗ. ಈಗ ಅವ್ರ ಸಮಾಧಾನ ಆಗ್ತೋಡ. ಏ ಮಾಸ್ತರ ಮಾಸ್ತರ ನೀರು ಉಳಾವ ಏನ್ರ ಕುಂತಿನ ಆಳಾತೋ ನಿಮ್ಮವನ ಹೂ ಹರ್ಕೊಂಡು ಬಾರವ್ವ ಮಗಳ ಅಂದ್ರ ಯಾವ್ದೋ ಎಮ್ಮಿ ಕಾಯಿ ಬದ್ಮಾಸನ್ ಜೋಡಿ ಕುಣ್ಯಾಕತ್ತಾಳಲ್ಲ ಪೋ ನನ್ನ ಮಗಳು ಇಲ್ಲ. ಅಪ್ಪ ನಾ ಹಾದಿಡ್ದು ಹೊಂಟಿದ್ನ್ಯಾ ನನ್ನ ಸೊಂಟ ಹಿಡ್ಕೊಂಡು ನನ್ ಸೊಂಟ ಹಿಡ್ಕೊಂಡು ಏನ್ ಮಾಡಿಲ್ಲವ ಮಗ ಏನ್ ಮಾಡಿದವ ನನ್ನ ಸೊಂಟ ಹಿಡ್ಕೊಂಡು ನಿನ್ನ ಸ್ವಂಟ ಹಿಡ್ಕೊಂಡು ಏನ್ ಮಾಡಿದವ ಮಗ ಕರಿಯ ನನ್ನ ಮಗ ಏನ್ ಮಾಡಿದ ಹೇಳವ. ನನ್ನ ಸೊಂಟ ಹಿಡ್ಕೊಂಡು ಏ ಮಗನ ನನ್ನ ಮಗಳ ಸ್ವಂಟ ಹಿಡೋಟ ಸೊಕ್ಕನ್ಲೇ ಮಗನ ಸೊಕ್ಕ ಏನ್ ನಿನಗ ಯಪ್ಪ ನನ್ನ ಸೊಂಟ ಹಿಡ್ಕೊಂಡು ಹಾಡು ಕುಣಿನು ಬಾ ಅಂತ ಸೊಂಟ ಹಿಡಿದು ಎಳ್ದಾಡಕತ್ತಿದ್ದ. ಅವ್ವ ಮಗಳ ಇಟ್ಟ ಅಂದ ನೀನು ಸ್ವಂಟ ಹಿಡ್ಕೊಂಡ ಮತ್ತೆ ಎಣ್ಣೆನ ಹಿಡ್ಕೊಂಡ ಅಂತ ನಾ ತಿಳ್ಕೊಂಡಿದ್ದೇಳು. ನಿಮ್ಮ ಅವನು ಹೇಳ್ರ ಹುಟ್ಟಿದ್ದ ಇಲ್ಲಪ್ಪ ಅಟ್ಟ ಎಳ್ದಾಡಿ ಬಿಟ್ಟು ಏ ಜಿಂಕಾಲಿ ಜಿಂಕ ಜಿಂಕ ಟೆಡ್ಯಾವ್ ಟೆಡ್ಯಾವ್. ಏ ಮಾವ ಏನಿಲ್ಲ ಬಿಡ್ರಿ, ನೀವು ಸ್ವಲ್ಪ ಬರ್ದು ಲೇಟ್ ಮಾಡಿದ್ರಂದ್ರ ನಾ ಹೆಂಗ್ರಿ ಹೊಸ ಮನೆ ಕಟ್ಸಿದ್ನಲ್ಲ ಅದ್ರ ಒಂದು 5 ನಿಮಿಷ ಕೆಲಸ ಇತ್ತ ಮಾಡೇ ಬಿಡ್ತಿದ್ ನೋಡಿ. ಮತ್ತ ಲೇ ಮಗನ ಮಾವ ಅಂತೇಳಿ ನನ್ನ ತಲೆ ಕೆಡಿಸ್ಬಾಡ್ಲಿ. ಒಂದು ಒದಿ ಬಾರ್ದ ವಾದ್ಯ ಅಂತಕ ನೀನು ಹೋಗಿ ಹೊತ್ತಿ ಮುಲ್ಯಾಗ ಬೀಳ್ತಿ ಮಗನ. ಹುಷಾರ್ನೇ ಮಾವ ಯಪ್ಪ ಹೋಗಿ ಬಿಡು ಪಾಪ. ನೀ ಸುಮ್ಮನೆ ಮಗಳ ಇನ್ನ ಸಾಂದ್ ಐತಿ. ಅಂದ ಅಲ್ಲ 25 ಏಜ್ಗೆ ನನಗೆ 25. ಓ ಇವ್ರಿ ಮತ್ತ ಮಾಮ ಮಾಮಣ್ಣ ಮತ್ತ ಹಸರಿಗೆ ಹತ್ತಿಯ ಹಸ್ರಿಗೆ ಆಯ್ತು ಭಾಳ ದಿನ ಆತ್ ನಾನು ಈಗೆಲ್ಲ ಒಣಗಾಕ್ ಮಾತ್ ನಂದು. ಯಪ್ಪ ಅವಂದು ಒಣಗ್ಯಾತ ನೀರು ಬಿಡ್ಬಾ. ಅಯ್ಯೋ ನೀರ್ ಹಾಸಕ್ ಹೋದಾರ ಒಬ್ರು. ಒಳ್ಯಾಗ ನೀರ ಇಲ್ಲ ಎಲ್ಲಿ ನೀರು ಬಿಡ್ತೀವಿ ಅವಂಗ ಅದೇ ದಿನ ಬತ್ತೆ ಹೋಗ್ಲಿ ಬಿಡೋದು. ನಿನ್ನವು ನಿನಗೇನು ಬೆಂಕಿ ಹತ್ತೈತಿ ಬಿಡ್ಬಾ. ಅಲ್ಲವ್ವ ನಾನು ಅದನ್ನೇ ಮಾಡವ ಪಾಪ್ ಬಿಡಪ್ಪ ಸಾಂದ್ ಐತಿ. ಸಾಂದ್ ಅನ್ಬೇಡ ಅವನ್ಕೆ ದೊಡ್ಡ ಕೂಸ ಅದನ್ನ. ಓ ಇವ್ರಿ ಏನಿದ್ರದು ಹೈಟಿಗೆ ಅಷ್ಟ ಎತ್ತಿರ್ಬೇಕವ ನೋಡಲ್ಲ ಅವ್ನ್ ಬಂದ್ ಗೊತ್ತಾಕತಿ ಯಾರ್ದು ಮತ್ತ ಮಾಮ ಯಾವ ಏ ಬರ್ಬೇಕು ಮಗನ? ಯಪ್ಪ ಯಪ್ಪ ಯಾವ ಬರ್ಬೇಕು ಅವ ಅವ ಯಾಕೆ ಬರ್ತಾನ? ನೀ ಅದಿಲ್ಲ ಬರಾಕ. ನಿನ್ ಜೊತೆ ನಾನ ನೀ ಬರ್ಲಾರ ಕಣ್ಣು ಮುಚ್ಕೊಂಡು ಏನೇನು ಮಾಡಾಕತ್ತೀವೋ ಏನೇನು ಲಡ. ನಾ ಯಾವಾಗಲೂ ಕಣ್ಣು ಮುಚ್ಚಿಟ್ಟು ಅವ ನಮ್ದ ಕಣ್ಣು ತಗಟ್ಟು ಅವಿಲ್ಲ ನಮ್ಮ ಎಲ್ಲ ಹದಿಸೋದು ಬಡಿದು ಒಂದ ಕೆಲಸ. ಲೇ ಮಗನ ಯಾಕ ನನ್ನ ಮಗಳ ಮ್ಯಾಗ ಮೈ ಮ್ಯಾಗ ಬೀಳ್ತಿ ಯಪ್ಪ ಅವಂದು ಕಣ್ಣು ಮುಚ್ಚಿಗೆ ಡಾವ್ ಅಂತ ನಂದ ಡುಬ್ನೆಕ್ಕೆ ಡಾವ್ ಗೊತ್ತಿಲ್ಲ ಅವಂಗ ಹಿಂದ ನಿತ್ತು. ಏನ್ ಗೊತ್ತೈತಿ ಅವಂಗ ಅಂದ ಒಂದ ಗೊತ್ತಿಲ್ಲ. ಮಾಮ. ಹಿಂಗ ಅಡ್ಡಾಡ್ದ ಮಾಮ ಏನ್ ಮಾವ ಅಂತಿಲಿ ಸೋಮಂದರಿ ಭಾಷಾ ಹೈ ಹೊಡಿ ಜಾಡ್ ಸೌಂಡ್ ಹೋದ್ ಮೌನ ಹೈ. ಲೇ ಮಗನ ನನ್ನ ಮಗಳಿಗೆ ನಾಟಕ ಮಾಡ್ಬೇಡ ಅಂತ್ಯ ಒಂದು ಒದಿಬಾರ್ದು ವಾಜ್ಞಾನಿ ಹುಷಾರ ಸುಮ್ ಹೊಕ್ಕಿಯೋ ಏನಿಲ್ಲ. ಬಾಲೆ ಮಾ ಒದಿ ಬಾ ನೋಡಿ ಹೆಂಗ್ ಓದಿದ್ದಿ. ಬರೇ ಚೂಸಿ ಮ್ಯಾಗ ಹುಟ್ಟಿದೆ ಚೂಸಿ ಮ್ಯಾಗ ಏ ಗುಳಿಗೆ ಮ್ಯಾಗ ಹುಟ್ಟಾನ ಹೈವೇ ಸಾಲೆ ಚೇರ್ಮನ್ ಒಂದ ಗುಳಿಗೆ ಮ್ಯಾಗ ಹುಟ್ಟಾನ ಒಂದ ಗುಳಿಗೆ ಮ್ಯಾಗ. ಲೇ ನನ್ನ ಯಪ್ಪ ನಾ ಹೇಳ್ತಿದ್ದಪ್ಪ ಯಪ್ಪ ನಿನಗೆ ಒಟ್ಟು ಸುಮ್ಮನೆ ಇರ್ಪಪ್ಪ ಬಾಯ್ಲಿ ಏನಂದಿ ಒಂದು ಗುಳಿಗೆ ಮ್ಯಾಗ ಹುಟ್ಟಾನ. ಒಂದ ಗುಳಿಗೆ ಮ್ಯಾಗ ಹುಟ್ಟಾನ. ಒಂದ ಗುಳಿ ಮ್ಯಾಗ ಹುಟ್ಟಿದ್ರ ಪೀಸ್ ಹೆಂಗ್ ಹೊರಗೆ ತೆಗ್ದ ನೋಡು. ಮಿಶ್ರತಳಿ ಭಾಷಾ ಹೈ ಅದ ಪಿಸಿಗಾಗೆ ಬಂದನಾಗ ಒಂದ ಗುಳಿಗೆ ನೋಡಿ ಕಸಿ ಆಕಳಿದ್ದಂಗ ಹೈ ಹಾ ಬಂದಾನ ಬಂದನ ಅದಕ್ಕೆ ಬಂದನೀಗ ಅದ ಮಾಡಾಕ. ಯಪ್ಪ 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 ರೇ ಅವ ನೋಡ್ತಾನೆ ಒಬ್ಬ ರೇ. ಯಪ್ಪ 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 ರೇ ಅವ ಮಾಡ್ತಾನೆ ಯಪ್ಪ ರೇ. ಈ ಡಾಬು ಜಾಗಿರ ಹತ್ತಾನಂದ ಎರಿವನ ಎರಿಯಕಲೇ.
ನನ್ನ ಮರ್ಯಾದೆ ತಗೋತಿ ಹೋಗೋಣ ಬಾನು ನಡಿ ಬರ್ಲಾ ಏ ಹೋಲಿಗಪ್ಪ ನಿಮ್ಮ ಮಾವ ಒಂದು ಅರ್ಜೆಂಟ್ ಐತಿ ಚರಿ ತೊಂಬಂದ ಆಗಲೇ ಮಾವಲ್ಲೋ ನಿನ್ನ ಬಾಯ ಕಸ ಹಾಕ್ಲಿ ಅಪ್ಪ ನಮ್ಮ ಮಾವ ನಿಮ್ಮ ಅಪ್ಪ ನನಗ ಮಾವ ನಾ ಹೋಗ್ಲಾ ನೀ ಟೈಮ್ ಯಾಕೆ ಹೋಕ್ಕಿ चेयरमैन ಅವಂಗ ಅರ್ಜೆಂಟ್ ಐತಿ ಅವ್ನ್ ಕಳ್ಸ ನಾವ ಮುಂದ್ ಕೂತ್ ಮುದ್ಗ್ಯಾರ ಸ್ವಲ್ಪ ನಮ್ಮಪ್ಪ ಇಟ್ಕೊಂಡೆ ಮಾಡ್ತೀನಿ ನಾ ಡ್ಯಾನ್ಸ್ ತಗೋಲ ಬಾರೋ ಬಾರೋ. ಆ ಮಗನ್ ತಲೆಗಿಲಿ ಕಟ್ಟಂಗ್ ಕಾಣದ ಅದಕ್ಕೆ ಒಡ ಒಡ ಉದುರ್ಬೇಕು. ಏ ಮಗನ ಏ ಮಮ್ಮ ಏ ಮಮ್ಮ ಮಾವ ನಿನ್ನ ಮಗಳೈತಿ ಬಾರಿ ಪೀಸ ನಾ ನೋಡ್ದಾಗ ಇದ್ದಯ್ಯಪ್ಪ ಸಣ್ಣ ಕೂಸ ಏನು ಬೆಳೆಸೇರಿ ಮನಗಂಡ ಮಸ್ತ್ 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 बरे चूजी में हुट्टी रे चूजी में आगा मिश्र तली बास जर्सी आफ्रिकन है ಗುಳಿಗೆ ಮೇಲೆ ಹುಟ್ಟೈತಿದ ಒಂದ ಗುಳಿಗೆ ಮೇಲೆ ಅವನು ಗುಳಿಗಿಲ್ಲ ಹುಟ್ಟೈತಿದ ಏನು ಬೆಳೆಸೇರಿ ಮನಗಂಡ ಮಸ್ತ್ ಹೇಳಪ್ಪ ಹೇಳೋಂಗ ಹೇಳ जर्सी आफ्रिकन है जर्सी आफ्रिकन है ಎಲ್ಲ ಜವಾರಿ ಮಳೆ ಮಗ ಜರ್ಸಿ ಹಾಕಳಲ್ಲ ಜವಾರಿ ಹಾಕಿದಂಗ ಹಸ್ತಾನು ಏನು ಹುಡುಗಿ ಬಾರಿ ನೈಸ ಬಿಟ್ರೆ ಇಲ್ಲ ಮುನ್ಕೊಂಡು ಮಕ್ಕಳ ಮಾಡುವಂಗ ನಾನು ನಮ್ದು ಕಡೆ ಜೀವ ಐತಿ ಅದಕ್ಕೆ ಮುಂದೆ ಬಂದು ಹಸ್ತಿ ಹಿಂದೆ ನೋಡಿ ಆಗಿದೆ ಸುಸ್ತ ಅಡಿ, ಏ ಮಾಮ, 1, 2, 3. ಅವನಿನ ಮಗಳಿಗೆ ಬಾರಿ ಬೀಸ, ಹೋಗಾಗ ಇದ್ದಾಗ ಸಣ್ಣ ಕೂಸ. ಅವನಿನ ಮಗಳಿಗೆ ಬಾರಿ ಬೀಸ, ಹೋಗಾಗ ಇದ್ದಾಗ ಸಣ್ಣ ಕೂಸ. ಯಾನ ಬೆಳೆಸಿದೆ ಮನಗಂಡ ಮಸ್ತ, ಹುಡುಗಿ ನೈಸ, ಹುಡುಗಿ ಸುಸ್ತ. ಹುಡುಗಿ ಬಾರಿ ನೈಸ, ನೋಡಿ ಅದು ಸುಸ್ತ. ಸ್ವಂತ ಐತಿ, ಆಪಕೋಟ, ಐತಿ, ಮೌಢಬೋಟ, ಯಾನ ಬೆಳೆಸಿದೆ ಮನಗಂಡ ಮಸ್ತ. ಮಾಮ ಹೇಳ ಮಾಮ ಯಪ್ಪ ಹೇಳ ಏನ್ ಹೇಳ ಗಾಬಾಗೇನ ಮಾಮ ಹೇಳ ಮಾಮ ಹೇಳಕ್ಕೆ ಬಗ್ಗೆ चार सर ಏನಾತಪ್ಪ ಮಗನ ಏನಾತ ಹೇಳ ನಿನ್ನ ಮಗಳ ಬಗ್ಗೆ ಹೇಳಿ ಮಾವ ಹೇಳ ನನ್ನ ಮಗಳ ಬಗ್ಗೆ ನಿಂದ ಹೇಳ್ಕೊಲ್ಲಿ ಏನಂತ ನಿಂದ ಏನೈತಿ ಮಾಮ ಎದ್ದ ಸದೇವ ಬ್ಯಾಟ ಅವರು ನಾನು ಶಿಕ್ಷ ಎದ್ದ ಸದೇವ ಬ್ಯಾಟ ಅವರು ನಾನು ಶಿಕ್ಷ ಮಗೇನು ಮಂದಿ ದಿವಸ ಹೊತ್ತಿದ್ದಿ ನಾನು ಕಾಸ ಕಣ್ಣಿಗೆ ಹಾಕಲು ಚಣಿಸ ಸನದಾದ ನನ್ನ ಮನಸ ಮಗೇನು ಮಂದಿ ದಿವಸ ಹೊತ್ತಿದ್ದಿ ನಾನು ಕಾಸ ಕಣ್ಣಿಗೆ ಹಾಕಲು ಚಣಿಸ ಸನದಾದ ನನ್ನ ಮನಸ ನನ್ನ ಮಗನ ಹತ್ತಿರ ಹೋಗಿ ಪ್ರೀತಿ ಮಾತಂದ ಕಿವಿಯಾಗ ಹೇಳಿ ನಿನ್ನ ಮಗನ ಹತ್ತಿರ ಹೋಗಿ ಪ್ರೀತಿ ಮಾತಂದ ಕಿವಿಯಾಗ ನಿನ್ನ ಮಾವ ನಿನ್ನ ಸ್ವಾದಕ ಮಾವ ಅಲ್ಲ ಹೊರಗೆ ನ್ಯಾವ ನಿನ್ನ ಸ್ವಾದಕ ಮಾವ ಅಲ್ಲ ಹೊರಗೆ ನ್ಯಾವ ಈಗಿನ ಹಿಡಿದ ಮಾಡಿದ ನಿಮ್ಮನ ನ್ಯಾವ ಇಳುವನ ನ್ಯಾವ ಲಾಲ 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 ಬರ್ಲಾ ನಮ್ಮಪ್ಪ ದಾರಿ ಕೈತ ಹೋಗಿ ಇನ್ನ ಐತಿ ಟೈಮಿಂಗ್ ಇನ್ನ ಐತಿ ಬರಾತಿ ಹೋಗಿ ಬರ್ಲಾ ಹೋಗೇ ಬಿಡು ಬರಾಕ್ತಿ ಟೆಡವ್. ಟೆಡವ್ ಹೋಗಲೇ ಜಿಂಕ ಹೋಗ ಇದಲ್ಲ ನೋಡ್ತೀನಿ ನಾನು ಮಾತು ನಮ್ಮ ಕೃಷ್ಣ ಬರ್ತೀವಿ ಅವ ತೋರಿಸ್ತೀನಿ ನಿನ್ ಬಗ್ಗೆ ಎಷ್ಟೊಂದು ವಜನಿದೆ ಈ ಬ್ಯಾಗು ನಮ್ಮಣ್ಣನಿಗೆ ಹೇಳಿ ಬಂದಿದ್ರೆ ಕಾರ್ ಕಳಿಸ್ತಾ ಇದ್ದ ಅವನಿಗೆ ಹೇಳ್ತಿ ಸಸ್ಪೆನ್ಸ್ ಕೊಡೋಣ ಅಂತ ಹಾಗೆ ಒಬ್ಬಳೆ ಬಂದದ್ದು ತಪ್ಪಾಯ್ತು ಇರಲಿ ಯಾರಾದರೂ ಕೂಲಿಯವರು ಬಂದ್ರೇನೋ ನೋಡಿದ್ರಾಯ್ತು ಓ ಅಲ್ಲಿ ಯಾರೋ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ ಬರಲಿ ನಿಲ್ಲು ಯಾಕೆ ನನ್ನಿಂದ ಏನಾಗಬೇಕು? ನನ್ನ ಈ ಬ್ಯಾಗನ್ನ
ನಮ್ಮ ಮನೆಗೆ ಹೊತ್ಕೊಂಡು ನಡಿ, ನಿನಗೆ 10 ರೂಪಾಯಿ ಕೊಡ್ತೀನಿ. ನಾನು ಈ ನಿನ್ನ ಬ್ಯಾಗ್ ಹೊತ್ತಿಕೊಂಡು ಹೋದರೆ ನೀ ನನಗೆ 10 ರೂಪಾಯಿ ಕೊಡ್ತೀಯಾ? 10 ರೂಪಾಯಿ ಸಾಕಾಗಲ್ಲ ಅಂದ್ರೆ ಇನ್ನೂ 10 ರೂಪಾಯಿ ಕೇಳು, ಕೊಡ್ತೀನಿ. ಶ್ರೀಮಂತ- ಗಂಡಸರಿಗೆ ಎಲ್ಲಿಂದ ಬರಬೇಕು ಹಣ? ಲೇ ಶ್ರೀಮಂತ ಕೊಬ್ಬಿನೇನೆ, ಕೇಳೇ ಇಲ್ಲಿ ನಿಮ್ಮಂತ ಬಂಡ ಶ್ರೀಮಂತರ ಕತೆ. ನಮ್ಮಂತ ಬಡ ರೈತರು ದುಡಿದು ಸಂಪಾದಿಸಿದ ಹಣವನ್ನು ನೀವು ತಿಂದು ತೇಗಿ ಬಿಡುತ್ತೀರಾ. ನಮ್ಮಂತ ಬಡ ರೈತರು ದುಡಿಯದ ಸುಮ್ಮನೆ ಕುಳಿತರೆ ಮಣ್ಣು ತಿನ್ನಬೇಕಾಯ್ತು ಜೋಕೆ. ಇಷ್ಟೆಲ್ಲ ಮಾತಾಡೋಕೆ ಯಾರೋ ನೀನು? ನಿಮ್ಮಂತ ಶ್ರೀಮಂತ ಹೆಣ್ಣಿನ ಸೊಕ್ಕನ್ನು ಮುರಿಯಲು ಒದ್ದು ಬುದ್ಧಿ ಕೆಲಸಲು ಬಂದ ಜಯ ಬ್ಯಾಣವೈ ಜಯ ಸೂರ್ಯ. ನಾನು ಯಾರು ಗೊತ್ತೇನೋ? ನಿತ್ಯ ಹುಲಿಗಳನ್ನ ಬೇಟೆಯಾಡಿ ತಿನ್ನು ಈ ಊರಿನ ಆಗರ್ಭ ಶ್ರೀಮಂತ ದೇವೇಂದ್ರನ ತಂಗಿ ಮಿಸ್ ರಂಜಿತಾ. ಆ ನರ ರಾಕ್ಷಸ ದೇವೇಂದ್ರನ ತಂಗಿ ಅಂತ ನಿನಗೆ ಇಷ್ಟೊಂದು ಕೊಬ್ಬ ತುಂಬಿದೆ. ನನಗೆ ದುರಹಂಕಾರ ಅಂತೇನು? ನಮ್ಮಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸಬೇಕಾದಿತ್ತು. ಎಚ್ಚರ ರಂಜಿತಾ, ನಿಮ್ಮನ್ನ ಅಷ್ಟ ಯಾಕೆ, ನಿಮ್ಮನ್ನಷ್ಟ 100 ಜನ ದೇವೇಂದ್ರಗಳು ಬಂದರು. ನಾನು ಹೆದರಿ ಬೆನ್ನು ಕೊಟ್ಟು ಓಡಿ ಹೋಗಲು ಸ್ಯಾಂಡನಲ್ಲ. 7 ಕೋಟಿ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ನಿಮ್ಮಂತ ಶ್ರೀಮಂತರಿಗೆ ದಬ್ಬಾಳಿಕೆ ಮುರಿದು ಮುದ್ದು ಜನರಿಗೆ ನ್ಯಾಯ ದೊರಕಿಸುವುದೇ ನನ್ನ ಗುರಿ. ನೋಡು ಮಿಸ್ಟರ್ ಸೂರ್ಯ, ಗುರಿ ಸಾಧಿಸುತ್ತೇನೆಂದು ನಮ್ಮ ವಿರುದ್ಧ ಹೋರಾಡಿದ್ರೆ ಮಣ್ಣು ಮುಕ್ಕಿಸಿ ಬಿಡ್ತೇವೆ. ಎಚ್ಚರ. ಏ ರಂಜಿತಾ, ನಿಮ್ಮ ವಿರುದ್ಧ ಎಷ್ಟ ಯಾಕೆ, ಬಡವರಿಗಾಗಿ ಇಡೀ ಸರ್ಕಾರವೇ ಎದುರಾದರೂ ಸರಿ ನಾನು ಅಂಜಲಾರೆ. ಬಡ ಜನತೆಗಿದ್ದ ಕಟ್ಟಪಾಡು ಒದ್ದು ಮುರಿತೀನಿ ವಿನಃ ಅದರಲ್ಲಿ ಬಿದ್ದು ಸಾಯಲಾರೆ. ಅದರಂತೆ ನಿಮ್ಮನ್ನು ಒದ್ದು ಕರಿತೀನಿ ನಾ. ಹೆದರಿ ಬೆನ್ನು ಕೊಟ್ಟಿ ಓಡಿ ಹೋಗಲು ಇವನು ಬರೀ ಸೂರ್ಯನಲ್ಲ, ಗಂಡದಿಯ ಸೂರ್ಯನೆಂದು ಹಾರಾಡಬೇಡ ಸೂರ್ಯ. ಸುಮ್ಮನೆ ನನಗೆ ದಾರಿ ಬಿಡು. ರಂಜಿತಾ, ಸುಮ್ಮನೆ ಹೋಗವನು ತಡೆದು ತಪ್ಪು ಮಾಡಿಬಿಟ್ಟೆ. ಮೊದಲು ನನಗೆ ನೀನೇನು ಹೇಳಿದೆ? ಈ ನಿನ್ನ ಬ್ಯಾಗ್ ಹೊತ್ತುಕೊಂಡು ಹೋದರೆ ನೀನು 10 ರೂಪಾಯಿ ಕೊಡ್ತೀನಿ ಅಂತಿಲ್ಲ. ನಾನೊಂದು ಕೆಲಸ ಹೇಳ್ತೀನಿ ಕೇಳು. ಏನದು ಹೇಳು. ಈ ನನ್ನ ಬಟ್ಟೆಯನ್ನು 1 ಸಾರಿ ವಾಸಿ ಮಾಡಿ ಕೊಟ್ಟರೆ ನಿನಗೆ 100 ರೂಪಾಯಿ ಕೊಡ್ತೀನಿ, ಮಾಡ್ತೀಯಾ? ಯು ಸ್ಟುಪಿಡ್ ನಾನ್ಸೆನ್ಸ್. ನಿನ್ನನ್ನು ಹಾಗೆ ಬಿಡೋದಿಲ್ಲ. ಇಂಗ್ಲಿಷ್ನಲ್ಲಿ ಮಾತನಾಡಲು ಇಂಗ್ಲೆಂಡ್ ನೋಡಲ್ಲ, ಅಚ್ಚ ಕನ್ನಡದಲ್ಲಿ ಮಾತನಾಡು ಸುಂದರಿ. ಭಾರತಾಂಬೆ ನಾರಿಯರು ಈ ಊರಿನಲ್ಲಿ ಬಾಳ ಇಲ್ಲದಿದ್ದರೇನಾತು? ನೀನು ದೇವೇಂದ್ರನ ತಂಗಿ ಅಂತ ದುರಂಕಾರದಿಂದ ಮೆರೆದರೆ ನಿನ್ನ ಕೊಬ್ಬಿಳಿಸಬೇಕಾಯಿತು. ಎಚ್ಚರ. ನನಗೆ ಎಚ್ಚರ ಎಂದು ಹೇಳ್ತೀಯೇನು? ಹುಟ್ಟಿದವನೇ ಬಡವ ಎಂದು ಇನ್ನೊಂದು ಸಾರಿ ನುಡಿದರೆ ನಿನ್ನ ನುಡಿದ ನಾಲಿಗೆಯನ್ನು ಸೆಳೆ ಬಿಡುತ್ತೇನೆ. ಏನೋ ಒಂದು ಎನ್ನುವಂತ ಇಲ್ಲಿವರೆಗೆ ತಾಳ್ಮೆ ಅಂದಿದ್ದೇನೆ. ಇಲ್ಲವಾದರೆ ಈ ಮಲಗಿದ ಹುಲಿಯನ್ನು ಎಬ್ಬಿಸಿ ಈ ಸೂರ್ಯ ಕಣ್ಣು ಬಿಟ್ಟರೆ ಅರ್ಧ ಸೆಕೆಂಡಿನಲ್ಲಿ ಸುಟ್ಟು ಹೋಗುವುದು ನಿನ್ನ ಈ ಅಂದವಾದ ದೇಹವು. ಹೊರಟು ಹೋಗಲಿಲ್ಲ. ಹೋಗುತ್ತೇನೆ ಸೂರ್ಯ. ಇದು ಇಲ್ಲಿಗೆ ಮುಗಿಯಿತು ಎಂದು ತಿಳಿಬೇಡ. ಇನ್ನು ಮುಂದೆ ಶುರು ನಿನ್ನ ಬಿರುಸಿನ ಪಂದ್ಯ. ಬರ್ತೀನಿ. ಹೋಗಲೇ ಹುಚ್ಚು ಎಣ್ಣೆ ಹೋಗು. ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಯಾಕ್ರಿ ಮೌನ ಕೂತ್ಕೊಂಡಿದ್ದೀರಾ? ಏನೋ ಚಿಂತೆ ಮಾಡ್ತೀರಾ ಅಂತ ಅನಿಸ್ತಾ ಇದೆ. ಯಾಕೇನಾಯ್ತು? ನಿಮ್ ತಮ್ಮ ಏನಾದ್ರೂ ಮಾತಾಡಿದ್ನಾ ಅಥವಾ
ಜನ ಏನಾದ್ರು ಬೈದ್ರ ಏನಾಯ್ತ್ರಿ? ಏನಂತ ಹೇಳಲಿ ಲಕ್ಷ್ಮಿ, ಆ ದುರ್ಘಟನೆ ಏನಂತ ಹೇಳಲಿ? ಹೇಳಿ ಸ್ವಾಮಿ, ಏನಾಯ್ತು ಅಂತ. ಅಲ್ಲ, ನಿಮ್ ತಮ್ಮ ಏನಾದ್ರೂ ಮಾತಾಡಿದ್ರ ಅದು ಬೇರೆ ಏನಾದ್ರೂ ಬೈದ್ರ ಅದನ್ನಾದ್ರೂ ಬಿಡಿಸಿ ಹೇಳ್ರಿ. ನನಗೆ ಯಾರು ಏನು ಅಂದಿಲ್ಲ ಲಕ್ಷ್ಮಿ, ನನಗೆ ಯಾರು ಏನು ಅಂದಿಲ್ಲ. ಮತ್ತೇಕ್ರಿ ಒಂಥರ ಮೌನ ಆಗಿದ್ದೀರಾ? ಏನಾಯ್ತು ಅಂತ ಹೇಳ್ರಿ ವಿಷಯನ. ಲಕ್ಷ್ಮಿ, ನಾನು 10 ಎಕರೆ ಜೋಳದ ಗೂಡು ಯಾರೋ ದುರಾಂತರ ಸುಟ್ಟು ಹೋಗಿದ್ದಾರೆ ಲಕ್ಷ್ಮಿ. ನಾನು ಹೇಗಂತ ಸಹಿಸಿಕೊಳ್ಳಲಿ ಲಕ್ಷ್ಮಿ, ಸಹಿಸಿಕೊಳ್ಳಲಿ? ನನ್ನ ಜೀವನವನ್ನೇ ಕತ್ತಲಾಗಿ ಹೋಯಿತು ಲಕ್ಷ್ಮಿ, ಕತ್ತಲಾಗಿ ಹೋಯಿತೆ. ಅಯ್ಯೋ ದೇವ್ರಿ, ದಯವಿಟ್ಟು ಸಹಿಸಿಕೊಳ್ಳಿ ಸ್ವಾಮಿ, ಸಹಿಸಿಕೊಳ್ಳಿ ನೀವು. ಲಕ್ಷ್ಮಿ, ಏನು ಉಳಿದಿದೆ ಅಂತ ಸಹಿಸಿಕೊಳ್ಳಲಿ ಲಕ್ಷ್ಮಿ? ನನ್ನ ತಮ್ಮನನ್ನು ನೌಕರಿಗೆ ಬೆಂಗಳೂರಿಗೆ ಕಳಿಸಿದ್ದೇನೆ. ಮತ್ತೆ ನನ್ನ ಊರಿನ ಜನತೆಗೆ ಒಂದು ಮದುವೆ ಮಾಡಲು ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿಸಿಕೊಡ್ತಾನಂತ ಮಾತು ಕೊಟ್ಟಿದ್ದೇನೆ. ಅವರಿಗೆ ಎಲ್ಲರಿಗೂ ಏನಂತ ಉತ್ತರ ಕೊಡಲಿ ಹೇಳು ಲಕ್ಷ್ಮಿ, ಹೇಳು. ನನ್ನ ಜೀವನದಲ್ಲಿ ಕತ್ತಲಾಗಿ ಹೋಯ್ತು ಲಕ್ಷ್ಮಿ, ಕತ್ತಲಾಗಿ ಹೋಯ್ತೆ. ನೀವೀಗ ಅಳ್ತಾ ದುಃಖ ಪಡ್ತಾ ಇದ್ರೆ ನನ್ನ ಕರುಣೆ ಕತ್ತರಿಸಂತಾಗುತ್ತೇರಿ. ಇನ್ನು ಮುಂದೆ ಆದ್ರೆ ಯಾವುದೇ ಪ್ರಯೋಜನವಿಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಅಳಬೇಡಿ. ದೇವಾ ಮಾರುತೇಶ್ವರ, ಹೇಳಪ್ಪ, ಹೇಳು. ನಿನಗೆ ನಾನು ಯಾವ ಅನ್ಯಾಯ ಮಾಡಿದೆನಂತ ಹೇಳು. ಒಂದು ಕಡೆ ನನ್ನ ತಮ್ಮನ ನೌಕರಿಯೂ ಚಿಂತೆ, ಇನ್ನೊಂದು ಕಡೆ ನನ್ನ ಬೆಳೆ ಸುಟ್ಟವಾದದ್ದು ಚಿಂತೆ. ಹೇಳು ಲಕ್ಷ್ಮಿ, ಹೇಳು. ಸ್ವಾಮಿ, ಆದ್ರೆ ಈಗ ಅಷ್ಟೊಂದು ಹಣವನ್ನ ಎಲ್ಲಿ ತರ್ತೀರಾ ನೀವು? ಹೆದರಬೇಡ ಲಕ್ಷ್ಮಿ, ಹೆದರಬೇಡ. ನಿನ್ನ ಕಂಡ ಕಳತನವೂ ಮಾಡುವುದಿಲ್ಲ, ನಾನು ಎಲ್ಲೂ ಹೋಗುದಿಲ್ಲ ಲಕ್ಷ್ಮಿ. ನಾನು ಹಣ ತಂದೆ ತರುತ್ತೇನೆ ಲಕ್ಷ್ಮಿ, ತಂದೆ ದೇವ, ನನ್ನ ಪತಿ ದೇವರಿಗೆ ಆದಷ್ಟು ಬೇಗ ಹಣವನ್ನು ತರುವಂತ ಶಕ್ತಿಯನ್ನು ಕೊಡು. ಅವರಿಗೆ ನೀನೇ ಸಹಾಯ ಮಾಡು ದೇವ. ಹಾ ಲಕ್ಷ್ಮಿ, ಇದೇ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆ ಹಾಡ ಬರದೆ? ಕಾವೇರಿಯ ನಯನಗೆ ಜೀವನ ಮುಖವ ಕಂಡಿದ್ದೆ. ತಂಗಾಳಿಯು ನಾಡೊಳಗೆ ಈ ಮನುಷ್ಯರನ್ನು ಸೋಕಿದ್ದೆ. ಮೂಗುತಿ ಮುತ್ತು ಚಂದ ರಾಮಜನಕ್ಕೆ ಗೊತ್ತು ಚಂದ. ಕಾಸಗನ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ.
ಬಾಲಗಿನಿಗೆ ಮತ್ತು ಚಂದ ಸ್ವಾಮಿ ನೀವು ಹೋಗಿ ಹಣವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬೇಗ ಬಂದ್ಬಿಡಿ. ಆಯ್ತು ಲಕ್ಷ್ಮಿ, ತಂದೆ ತರುತ್ತೇನೆ. ಹೋಗ್ಬನ್ನಿ. ದೇವ ಶ್ರೀ ಮಾರುತೇಶ, ಹೇಗಾದ್ರೂ ಮಾಡಿ ನನ್ನ ಪತಿ ದೇವರಿಗೆ ಹಣ ಸಿಗುವಂತೆ ನೀನೇ ದಯಪಾಲಿಸು ದೇವ, ನೀನೇ ದಯಪಾಲಿಸು. ಬರೆಯುವ ಈ ರಾಗ ಸಿಂಹನೆ ಬರಹ ಬರೆಯುವ ಈ ರಾಗ ಇಲ್ಲಿ ಎಲ್ಲ ಬರಹ ಇಲ್ಲ ಹೊಣೆಗಾರ ಸಿಂಹನೆ ಬರಹ ಬರೆಯುವ ಈ ರಾಗ ಸಿಂಹನೆ ಬರಹ ಬರೆಯುವ ಈ ರಾಗ शेर तड़पा है शिकरा के वास्ते, मछली के तड़पा है पानी के वास्ते, अग्निमय तड़पा हुम हमारा शत्रु सर्वनाश का। ಅರ್ಥವಾಗಲಿಲ್ವಾ?
ಹುಲಿ ಬಯಸೋದು ಬೇಟೆಗಾಗಿ, ಮೀನು ಹಂಬಲಿಸುವುದು ನೀರಿಗಾಗಿ, ಈ ಅಗ್ನಿ ಹಂಬಲಿಸುವುದು ನನ್ನ ಶತ್ರು ಸರ್ವನಾಶಕ್ಕಾಗಿ. ಧನ್ಯರ ಧನ್ಯರ. ಯಾಕಲೇ ಅಗ್ನಿ, ಹೋದ ಕೆಲಸ ಹಣ್ಣು ಅಥವಾ ಕಾಯೋ ಇಷ್ಟ ಕಲಿಯಟು ಯಾರಾದರೂ ನೋಡಿದ್ರಲೇ ಅಗ್ನಿ. ದನಿ ಹಿಡಿದ ಕೆಲಸವನ್ನು ಸಾಗಿಸದೆ ಬಿಡವನಲ್ಲ ಈ ಅಗ್ನಿ. ಅದು ಅಲ್ಲದೆ ಯಾವನಾದ್ರೂ ಕೋತಿನ ನಮಗೆ ನೋಡಿದರೆ ಈ ಅಗ್ನಿದ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. Violence, violence, violence. I don't like it. I avoid. ಶಬ್ಬಾಸ್ ಲೇ ಅಗ್ನಿ, ಶಬ್ಬಾಸ್. ಇದ್ದರಿರಬೇಕು ನಿನ್ನಂತ ಬಲಗೈ ಬಂಟ. ಅಂದರೆ ಈ ಬಿರುಗಾಳಿಯ ರಭಸಕ್ಕೆ ಯಾವ ಕುಂಡಿತ್ ಸಿಕ್ಕರು ತೂರಿ ಹೋಗಿ ಬಿಡ್ತಾರೆ. ಅಂದರೆ ನಾವು 3 ಜನ ಈ ಊರಿಗೆ ತ್ರಿಮೂರ್ತಿಗಳಿದ್ದಂತೆ. ಈ ತ್ರಿಮೂರ್ತಿಗಳು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಮುಂದೆ ಬರುವ ಸೂರ್ಯನೇ ನಿಂತೋಗಬೇಕು, ಆ ಉದಯಿಸುವ ಸೂರ್ಯನೇ ನಿಂತೋಗಬೇಕು. ಅಂದಾಗ ನಮ್ಮ 3 ಜನಕ್ಕೆ ಮರ್ಯಾದೆ ಇರುತ್ತದೆ. ನಮಸ್ಕಾರ ಸಾವುಕಾರೆ, ನಮಸ್ಕಾರ. ವೆಲ್ಕಮ್ ಶಿವಣ್ಣ, ವೆಲ್ಕಮ್. ಅಲ್ಲಲ್ಲ ಸಾರಿ, ನಗರದ ನಾಯಕರು ಬರಬೇಕು ನಗರದ ನಾಯಕರು ಇಲ್ಲಿಗೆ ಬರಲು ಕಾರಣವೇನು? ಕಾರಣ ಇಲ್ಲದೆ ಈ ಶಿವಣ್ಣ ಯಾರ ಮನೆಗೆ ಹೋಗುದಿಲ್ಲ ಶ್ರೀಮಂತ್ರಿ, ಯಾರ ಮನೆಗೆ ಹೋಗುದಿಲ್ಲ. ಹಾಗಾದ್ರೆ ನೀನು ಬಂದ ಕಾರಣವೇನು ಹೇಳೋ ಮೊದಲು. ಯಾವ ಚಾಂಡಾಳರು ನನ್ನ 10 ಎಕರೆ ಜೋಳಗಳು ಸುಟ್ಟು ಹೋಗಿದ್ದಾರೆ ಸಾವುಕಾರೆ, ಸುಟ್ಟು ಹೋಗಿದ್ದಾರೆ. ಅದು ನಿನ್ನ ಕರ್ಮ ಅನುಭವಿಸಿ ಮಗನ, ಅದಕ್ಕೆ ನಾನೇನು ಮಾಡಬೇಕು? ತಮ್ಮ ನೀನು ಜ್ವಾಳದ ಗೂಡು ಸುಡುವಾಗ ನೀನು ಬಾಳಿ ಕಾಯ್ತಿದ್ದೇನ? ಆ ಮಾಡೋಳಿ ಚಿದಾಪ್ ತಂದು ಸೌಂತಿ ಕಾಯ್ತಿದ್ದೇನು ತಮ್ಮನಿ? ಹೇಗು ಮಾಸ್ತ, ನೀ ಸುಮ್ಮನಿರು, ಜನಗಳು ಎಲ್ಲ ಮಾತಾಡುತ್ತಾರೆ. ಲೇ ಶಿವ್ಯ, ಆ ನಿನ್ನ ಜೋಳದ ಗುಡು ಸುಟ್ಟರೆ ನಮ್ಮ ಹತ್ತಿರ ಏಕೆ ಬಂದರೆ ಮೊದಲು ಹೇಳಲೇ. ಶ್ರೀಮಂತರೇ, ನಮ್ಮಂತ ಬಡವರು ನಿಮ್ಮ ಹತ್ತಿರ ಬರದೆ ಮತ್ತಾರು ಬಳಿಯು ಬರಬೇಕು ಹೇಳಿ ಶ್ರೀಮಂತರೇ, ಹೇಳಿ. ಲೇ ಶಿವ್ಯ, ನೇರವಾಗಿ ವಿಷಯಕ್ಕೆ ಬಾ. ಇಲ್ಲವಾದರೆ ಬಂದ ಸುಂಕಲೊಂದು ಮರಳಿ ಹೋಗು. ಆಗನ್ನದ್ರಿ ಶ್ರೀಮಂತರೇ, ಈ ಬಡವನ ಜೀವನ ನಿಮ್ಮ ಕೈಲಿದೆ ಶ್ರೀಮಂತರೇ, ನಿಮ್ಮ ಕೈಲಿದೆ. ಹಾಗಾದ್ರೆ ಲಘು ಹೇಳಲೇ ತಮ್ಮ, ಯಾಕೆ ತಿನಿಕ್ ಹೇಳಕತ್ತಿಲ್ಲ? ಔಟ್ ಹೇಳಲ್ಲ ಮತ್ತೆ ದಣ್ಯಾರಿಗೆ ಹೇಳುತ್ತೇನೆ ಶ್ರೀಮಂತರೇ. ನನ್ನ ತಮ್ಮನ ನೌಕರಿಗೆ 50,000 ಹಣವನ್ನು ಕೊಡ್ತೇನಂತ ಮಾತು ಕೊಟ್ಟಿದ್ದೆ. ಈಗ ನನ್ನ ತಮ್ಮನ ನೌಕರಿಗೆ 50,000 ಹಣವನ್ನು ಕೊಡ್ತೇನಂತ ಮಾತು ಕೊಟ್ಟಿದ್ದೆ. ಮತ್ತೆ ನಮ್ಮ ಊರಿನ ಜನತೆಗೆ ಮದುವೆ ಮಾಡಲು ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿಸಿಕೊಡ್ತೇನಂತ
ನನ್ನ ಹತ್ತಿರ 50,000 ಹಣವನ್ನು ಕೊಟ್ಟಿದ್ರು. ಆ 50,000 ಹಣವನ್ನು ನಾನು ಜೋಳದ ಹೊಲಕ್ಕೆ ಅಂತ ಬಳಸಿಕೊಟ್ಟಿದೆ. ಆ ಜೋಳದಗಳು ನನ್ನ ಕೈಯಲ್ಲಿ ಸುಟ್ಟು ಬೂದಿ ಕೊಟ್ಟಿದೆ ಶ್ರೀಮಂತ್ರೆ, ಬೂದಿ ಕೊಟ್ಟಿದೆ. ಈ ಅಪಾಯದಿಂದ ನನ್ನನ್ನು ಪಾರ ಮಾಡಿದರೆ ನಿಮ್ಮ ಸಾಲವನ್ನು ಹೇಗಾದ್ರೂ ಮಾಡಿ ತೀರಿಸುತ್ತೇನೆ ಶ್ರೀಮಂತ್ರೆ, ತೀರಿಸುತ್ತೇನೆ. ಶಿವಣ್ಣ, ನೀ ನಮಗೆ ಹಣ ಕೊಡ್ತೇನದು ಏನು ಗ್ಯಾರಂಟಿ? ಲೇ ತಮ್ಮ, ನಿನಗ ನಮ್ ದಣ್ಯಾರ ಹಣ ಕೊಡ್ತಾರ. ನಾಳೆ ಒಂದೇಳಿ ನೀ ಕೈ ಆರಿಸಿದೆ ಅಂದ್ರ ನಿನ್ನ ಮಾತು ಹೊಲನ ಬಿಡುದಿಲ್ಲ. ಮತ್ತು ಹುಷಾರಿಂದ ರೊಕ್ಕ ಇಸ್ಕೋ ಈಗ. ನೋ 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 ದೇವೇಂದ್ರ, ನೋ. ಈ ಶಿವ್ಯ ಭಾಳ ಡೇಂಜರಸ್ ಇದ್ದಾನೆ. ಇವನ ಹತ್ತಿರ ನಾವು ಏನಾದರೂ ಬರೆಸಿಕೊಳ್ಳಲೇಬೇಕು ದೇವೇಂದ್ರ. ಹೌದು ಸಾಬ್ರಾಜ್, ನೀನು ಹೇಳೋ ಮಾತು ಕರೆಕ್ಟ್ ಇದೆ. ಹಾ ಶಿವಣ್ಣ, ನಿನ್ನ ಹೊಲ ನಮ್ಮ ಹೆಸರಿಗೆ ಕರಾರ ಪತ್ರ ಬರೆದು ಕೊಡ್ತೀಯಾ? ಆಯ್ತು ಶ್ರೀಮಂತ್ರೆ, ನೀವು ಹೇಳಿದಂತೆ ಬರೆದು ಕೊಡುತ್ತೇನೆ. ಹಾ ಶೆಟ್ಟಿ, ಅವನಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕಟ್ಟಿ ಕಳಿಸು. ಆಯ್ತ್ರಿ ಅಪ್ಪ. ನೋಡಪ್ಪ ಶಿವಣ್ಣ, 1 ಲಕ್ಷ ರೂಪಾಯಿ ಅದಾವ. ನೀ ಎಲ್ಲಾರ ದಾರ್ಯಾಗಿರ ಕಳ್ಕೊಂಡ್ ಹೋಗಿ ಏನ್ರ ಕಳ್ಕೊಂಡ್ ಹಾಯ್ ಕಳ್ದಾತ್ ಬಂದ್ರ ಹುಷಾರಿಂದ ಒಯ್ಯಪ್ಪ. ನಿಮ್ ತಮ್ಮನ್ ನೌಕರಿ ಬೇಕಂತಿ, ಹುಷಾರಿಂದ ಒಯ್ ಜೋಪಾನಪ್ಪ. ಆಯ್ತು ಶ್ರೀಮಂತ್ರೆ, ನಾನಿನ್ನು ಹೋಗಿ ಬರುತ್ತೇನೆ ಶ್ರೀಮಂತ್ರೆ, ಹೋಗಿ ಬರುತ್ತೇನೆ. ಇನ್ನ ಶುರುವಾಯ್ತು ನಮ್ಮಿಬ್ಬರ ಜ್ವಾಲಾಮುಖಿ. ಹೋಗು ಹೋಗು ಹುಚ್ಚು ಮುರಳೆ ಹೋಗು. ಲೇ ಶಿವ, ಇಂದು ನಾ ಕೊಟ್ಟ ಹಣದಿಂದ ಮನೆಗೆ ಒಳ್ಳೇದಾಗುತ್ತಂದರೆ ಅದು ನಿನ್ನ ಹೊಚ್ಚ ಕಲ್ಪನೆ. ಇಂದು ನಾ ಕೊಟ್ಟ ಹಣದಿಂದ ಹತ್ತಿತ್ತ ಮಗ ನಾನಿನ್ನ ಮನೆಗೆ ಬೆಂಕಿ. ಲೇ ಶೆಟ್ಟಿ, ಅವನಿಗೆ ಕೊಟ್ಟರು ಹಣ ಸ್ವಲ್ಪ ಜಾಸ್ತಿನೇ ಹೆಚ್ಚು. ನೀವ್ಯಾಕೆ ಅದನ್ನ ಹೇಳಕ್ ಹೋಗಿರಿ? ನೀವು ಹೇಳೋಕ್ಕಿಂತ ಮೊದಲ ನಾನು ಕೆಲಸ ಮಾಡ್ಕೊಂಡ್ ಬಿಟ್ಟೇನ. ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, ಎಷ್ಟು ಹಚ್ಚಿನ್ರಿ, ಎಷ್ಟು ಹಚ್ಚಿಟ್ಟಿನ ಹೇಳ್ರಿ ಎಲ್ಲ. ದೇವೇಂದ್ರ, ಅಂತೂ ಬೇಟೆ ನಾವು ಅಂದುಕೊಂಡಂತೆ ನಮ್ಮ ಗುರಿ ಸಾಧನೆ ಹಾದಿಯಲ್ಲಿ ನಡೆಯುತ್ತಿದೆ. ನಾನು ಅಂದುಕೊಂಡ ಬಂದ ಕಾರ್ಯ ತಾನೇ ಸಾಗುವಂತೆ ಕಾಣುತ್ತದೆ. ದೇವೇಂದ್ರ, ನಾನು ಪೇಟೆ ಕಡೆ ಸ್ವಲ್ಪ ಕೆಲಸವಿದೆ, ಹೋಗಿ ಬರುತ್ತೇನೆ. ಆಯ್ತು ಸೋಮರಾಜ್, ಹೋಗಿ ಬಾ. ಏನಮ್ಮ ರಂಜುತ್ತ, ಹೀಗೆ ಬಂದೇನಮ್ಮ? ದಣ್ಯಾರ ಯಾಕ ಅವ್ವಾರ ಮುಖದಾಗ ಕಳಿನೇ ಇಲ್ಲಲ್ರಿ? ದಣ್ಯಾರ ಯಾಕ ಕಳಿನೇ ಇಲ್ಲಲ್ಲ? ಯಾಕಮ್ಮ ರಂಜಿತ್ತ, ಈಗ ಏಕೆ ಡಲ್ ಆಗಿರುವೆ? ಏಕೆ ಈಗ ನನ್ನ ಕರೀಲೇಬೇಕು, ನನ್ನ ಮೇಲೆ ಕೋಪ ಏನಮ್ಮ? ಹಾಗೇನಿಲ್ಲಣ್ಣ, ಯಾವನು ಒಬ್ಬ ಬಿಕಾರಿ ಬಾಯಿಗೆ ಬಂದತ್ತೆ ಮಾತನಾಡಿದನಣ್ಣ. ಏನಮ್ಮ, ನಿನಗೆ ಒಬ್ಬ ಬಾಯಿಗೆ ಬಂದ ಮಾತನಾಡಿದ? ಅದು ಈ ಊರಲ್ಲಿ ಯಾರು ಅಂತ ಹೇಳಮ್ಮ? ಅವನು ನನ್ನ ತಂಗಿಯ ತಡದ ಅವನ ಕೈಯನ್ನೇ ಕತ್ತರಿಸಿ ಹಾಕುತ್ತಾನೆ ಈ ದೇವೇಂದ್ರ. ಹೇಳಮ್ಮ, ಅವನು ಯಾರಂತ? ಅಣ್ಣ, ಅವನೊಬ್ಬ ಬಡವರ ಸೇವಕ, ಸೂರ್ಯನಂತೆ. ಸೂರ್ಯ? ನೋಡಮ್ಮ ರಂಜಿತ, ನನಗೆ ಗೊತ್ತಿಲ್ಲದೆ ಬೆಳಗ್ಗೆ ಹುಟ್ಟೋದಿಲ್ಲ ಈ ಸೂರ್ಯ. ಅಂದ ಮೇಲೆ ಯಾವ ಸೂರ್ಯ? ಸೂರ್ಯನಾಗಿರಲಿ ಚಂದ್ರನಾಗಿರಲಿ ಅವನು ಸುಮ್ಮನೆ ಬಿಡುವುದಿಲ್ಲ ಈ ದೇವೇಂದ್ರ. ಹೌದ್ರಿ ದಣ್ಯಾರ, ಅವ್ವಾರ ಮುಟ್ಟ್ಯಾನ ಅಂದ ಮ್ಯಾಗ ಅವನ ಕೈ ಕಾಲ ಎಲ್ಲ ಕತ್ತರಿಸಿ ಅಲ್ಲಿ ಆಲಗುಂಡಿ ಬ್ರಿಡ್ಜ್ನ್ಯಾಗ ಹೋಗದಾಗ ಅವ್ವಾರ ಮನಸ್ಸಿಗೆ ಸಮಾಧಾನ ಆಕತ್ ನೋಡ್ರಿ, ಸಮಾಧಾನ ಆಕೈತಿ. ಅಣ್ಣ, ನನ್ನ ಬಗ್ಗೆ ಅಷ್ಟೇ ಅಲ್ಲ ಅಣ್ಣ,
ನಿಮ್ಮ ಬಗ್ಗೆನೂ ಏನೇನು ಅಂತ. ಏನು ಮಾರಂಜಿತ್ತ ಏನು ಹೇಳ್ತಿರುವೆ? ನನ್ನ ಬಗ್ಗೆ ಏನೊಂದು ಬಳಿತು ಆ ಕೂನಿ. ನೀವು ಬಡವರ ಹೊಟ್ಟೆ ಮೇಲೆ ತುಳಿದು ಹಣ ಸಂಪಾದಿಸಿದ್ದಿರಂತೆ. ಮತ್ತೆ ನಿಮ್ ಬಗ್ಗೆ ಇನ್ನು ಏನೇನು ಕೆಟ್ಟಾಗಿ ಹೇಳ್ತಾ ಅಣ್ಣ. ಅಗ್ನಿ ಏನು ಹೇಳಿದ್ದೇನಿ? ನಿಮ್ಮ ನೆಮ್ಮದಿಗೆ ಭಂಗ ತಂದ ಕೊಣ್ಣಿ ಯಾವ್ದದು? ಹೋಗಲಿ, ನನಗೆ ಗೊತ್ತಿಲ್ಲ. ತೆರೆ ಮೇಲೆ ಕೊತ್ತ ಆಟ ಆಡುತ್ತಿರುವ ಅಹಂಸ ಪಕ್ಷದೊಂದು ಪತ್ತೆ ಹಚ್ಚಿಕೊಂಡು ಬಾ. ಆಯ್ತು ದನಿ, ಅದು ಯಾವ ನರಕುಣ್ಣಿ ಎಂದು ಪತ್ತೆ ಹಚ್ಚುತ್ತೇನೆ. ನಾನು ಹೋಗಿ ಬರ್ತೇನೆ ದನಿ. ಹಾ ನೋಡು ಮಾರಂಜತ್ತ, ನೀನು ಪ್ರಯಾಣ ಮಾಡಿ ಬಾ ಸುಸ್ತಾಗಿದೆಯಮ್ಮ. ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೋ. ಆಯ್ತಣ್ಣ. ಏ ಸೂರ್ಯ, ನನ್ನ ತಂಗಿಯ ಮಯ ಮೊಟ್ಟೆ ಹುತ್ತಲಿನ ಸರ್ಪನ ಬಡಿದ ಮಗನ, ನಿನಗೆ ಚಾವಟಿ ಹೇಟು ಕೊಡ್ತಾರೆ. ನನ್ನ ಹೆಸರು ದೇವೇಂದ್ರನೇ ಅಲ್ಲ. ಧನ್ಯಾರ ಯಾಕೆ ವಿಚಾರ ಮಾಡ್ತೀರಿ? ಈಗ ಬರ್ರಿ, ಅಲ್ಲೇ ಫ್ಯಾಕ್ಟ್ರಿ ಕಡೆ ಅಟ್ಟು ಹೋಗಿ ಅಲ್ಲೇ ಒಂದು ಬಾರಂಗಡಿ ತೋನು ಅಲ್ಲೇ ವಿಚಾರ ಮಾಡಿದ್ರ ಬರ್ರಿ, ಹೊರ ಹೋಗ್ಬರ್ರಿ. ನಡಿ ಹಾಕತ್ತೀರಿ, ಹೋಗೋಣ.